ಯುವ ಕಾಂಗ್ರೆಸ್ ಸಂಘಟನೆಗೆ ಒಗ್ಗಟ್ಟು ಅಗತ್ಯ. ಸುಬ್ಬಾರೆಡ್ಡಿ ಸೂಚನೆ. ಕೃಷ್ಣೇಗೌಡ ಗುಡಿಬಂಡೆ ತಾಲೂಕಿನ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸಲು ಯುವ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಕೃಷ್ಣೇಗೌಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳಿಗಾಗಿ ನಡೆದ ಚುನಾವಣೆಯಲ್ಲಿ ಒಂದೇ ಪಕ್ಷದವರಾದ ಬಾಲೇನಹಳ್ಳಿ ರಮೇಶ್ ಮತ್ತು ಯರ್ಲಾ-ಲಕ್ಕೇನಹಳ್ಳಿ ನಾಗೇಶ್ ನಡುವೆ ಉಂಟಾದ ಭಿನ್ನಾಭಿಪ್ರಾಯದಿಂದ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಎಂದು ಹೇಳಿದರು. ಈ ಪರಿಸ್ಥಿತಿಯನ್ನ ಮನಗಂಡ ಶಾಸಕರು ಇಬ್ಬರೂ ನಾಯಕರು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷವನ್ನ ಬಲಪಡಿಸಬೇಕೆಂದು ಸೂಚನೆ ನೀಡಿದ್ದಾರೆ ಎಂದು ವಿವರಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ಪಿ ಲಕ್ಷ್ಮೀನಾರಾಯಣ, ಆನಂದ್ ರೆಡ್ಡಿ, ಬಾಲಕೃಷ್ಣ ರೆಡ್ಡಿ, ಅಮರನಾರಾಯಣಪ್ಪ, ಯರ್ಲಾ-ಲಕ್ಕೇನಹಳ್ಳಿ ಮಂಜುನಾಥ್, ನವೀನ್ ರಾಜ್, ದರ್ಪತಿ ನಂಜುಂಡ, ವೆಂಕಟೇಶಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೈನ್ ಕೃಷ್ಣಾರೆಡ್ಡಿ, ಚೆಕ್ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಪ್ರಭಾವತಮ್ಮ ಅವರು 2.5 ವರ್ಷ ಇರೋದು. ಆದಮೇಲೆ ಇನ್ನು ಮಿಕ್ಕಿರೋ ಟೈಮ್ಗೆ ಇನ್ನು 1 ವರ್ಷ 3 ತಿಂಗಳು 4 ತಿಂಗಳು ಬರ್ತದೆ. ಅದಕ್ಕೆ ಸರಸ್ವತಮ್ಮನ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾತಾಡಿದ್ದೀವಿ. ಬ್ಯಾಂಕನ್ನು ಹಿತದೃಷ್ಟಿ ಮತ್ತು ನಮ್ಮ ಮುಖಂಡರ ಒಂದು ಹಿತದೃಷ್ಟಿಯಿಂದ ಮಾತಾಡಿದ್ದೀವಿ. ಇಬ್ಬರೂ ಒಪ್ಕೊಂಡಿದ್ದಾರೆ. 1.5 ವರ್ಷದಿಂದ ಏನು ಗುಡಿಬಂಡೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಬೀಚಗಾನಹಳ್ಳಿ ಕ್ಷೇತ್ರದಿಂದ ನಾವು ಒಂದೇ ಪಕ್ಷದಿಂದ ನಮ್ಮ ತಾಯಿ ಪ್ರಭಾವತಿಯವರು ಹಾಗೂ ಸರಸ್ವತಮ್ಮ ಅಕ್ಕನವರು ಸ್ಪರ್ಧೆ ಮಾಡಿದರು. ನಮ್ಮಲ್ಲಿ ಏನು ಕೆಲವು ಹೊಂದಾಣಿಕೆಗಳಿಲ್ಲದೆ ನಾವು ಕೆಲವು ಕಾಣದ ಕೈಗಳಿಂದ ನಾವು ಸ್ಪರ್ಧೆ ಮಾಡಿ ಒಂದು ಬ್ಯಾಂಕಿನ ಒಂದು ಚುನಾವಣೆಯಲ್ಲಿ ಮತಗಳ ಅಂತರ 2 ಬ್ಯಾಂಕಿನ ಲೀಗಲ್ ಓಟಲ್ಲಿ ನಾವು 2 ಓಟಲ್ಲಿ ಗೆದ್ದಿದ್ರಿ. ಕೋರ್ಟಲ್ಲಿ ತಂದಿರತಕ್ಕಂಥ 25 ಮತಗಳನ್ನು ತಂದು ನಾಗೇಶ್ ಅವರ ತಾಯಿಯವರು ಗೆದ್ದಿದ್ದರು. ಈ ಒಂದು ಸಂದರ್ಭದಲ್ಲಿ ನಾವು ಕೋರ್ಟಿನ ಮುಖಾಂತರ ದಾವೆ ಹೂಡಿ ಇವತ್ತು ಕೋರ್ಟಲ್ಲಿ ಮಾಡಿದಾಗ ನಮ್ಮ ಸುಮಾರು 1.5 ವರ್ಷದಿಂದ ನಾವು ಅವರಿಬ್ಬರು ಕೂಡ ಕೋರ್ಟು ಕೇಸ್ ಅಂತ ಎಲ್ಲ ಓಡಾಡ್ತಾಯಿದ್ವಿ. ಇದನ್ನು ಮನಗೊಂಡು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಸುಬ್ಬಾರೆಡ್ಡಿ ಅಣ್ಣನವರು ಒಂದು ಹಾದಿಯಲ್ಲಿ ನಮ್ಮ ಮುಖಂಡರಾದ ಎಲ್ಲ ಪಕ್ಷದ ಮುಖಂಡರ ಒಂದು ನೇತೃತ್ವದಲ್ಲಿ ಮುಂದಿನ ಒಂದು ಅವಧಿಯಲ್ಲಿ ಇಬ್ಬರು ಸಮಾನವಾಗಿ ಅಧಿಕಾರ ಒಂದು ನಡೆಸಿ ನಮ್ಮ ತಾಲೂಕಿನಲ್ಲಿ ಪಕ್ಷವನ್ನು ಇವತ್ತು ಪಕ್ಷ ನೋಡಿ ಅವ್ರ ಪಕ್ಷದಲ್ಲೇ 2 ಗ್ರೂಪ್ ಮಾಡಿಕೊಂಡು ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ. ಆದರೆ ಇದೆಲ್ಲ ನಾವು ಇದು ಮಾಡಿ ನಾಗೇಶ್ ನಾನು ಸುಮಾರು ಒಂದು 10 ವರ್ಷಗಳಿಂದ ಯುವ ಕಾಂಗ್ರೆಸ್ ಪಕ್ಷವನ್ನು ಈ ಒಂದು ತಾಲೂಕಲ್ಲಿ ಕಟ್ಟಿ ಬೆಳೆಸಿದ್ರಿ. ಕೆಲವೊಂದು ಕಾರಣಾಂತರಗಳಿಂದ ನಮ್ಮಿಬ್ಬರು ಹೊಂದಾಣಿಕೆ ಆಗದೆ ಒಂದು ಚುನಾವಣೆ ನಡೆದಿತ್ತು. ಮುಂದಿನ ದಿನಗಳಲ್ಲಿ ಒಂದು ಪಕ್ಷವನ್ನು ನಾವು ತಾಲೂಕು ಮಟ್ಟದಲ್ಲಾಗಿರೋದು ಚೆನ್ನಾಗಿ ಒಂದು ಕಟ್ತೀವಿ ಅಂತ ಹೇಳ್ತಾ, ಹಾಗೂ ಮುಂದೆ ನಾವು ಯಾವುದೇ ಒಂದು ಚುನಾವಣೆ ಬರಲಿ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಪರವಾಗಿ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ನಾನು ಹೇಳ್ಬೋದು. ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರೇ, ಇದು ಒಂದು ಒಳ್ಳೆಯ ಶುಭ ಸಂಕೇತ. ಈಗಾಗಲೇ ನಮ್ಮ ಲಕ್ಷ್ಮೀನಾರಾಯಣ ಅವರು ಹೇಳಿದಂಗೆ ನಾಗೇಶು ಮತ್ತು ನಮ್ಮ ರಮೇಶ್ ಅವರು ನಮ್ಮ ಜನಪ್ರಿಯ ಶಾಸಕರ ಒಡನಾಡಿಗಳು ಕೂಡ. ನಮಗೂ ಕೂಡ ದಿನ ಒಂದು ಧರ್ಮ ಸಂಕಟ ಆಗಿತ್ತು. ನ್ಯಾಯಾಲಯದ ಮತಗಳ ತೀರ್ಪಿನ ಮೇಲೆ ನಮ್ಮ ನಾಗೇಶ್ರವರು ಅವರ ತಾಯಿಯವರು ಜಯವನ್ನು ಪಡೆದರು. ಬ್ಯಾಂಕಿನ ಮತಗಳಿಂದ ನಮ್ಮ ರಮೇಶ್ ಅವರು ಜಯಶೀಲರಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ನಾವು ಯಾವಾಗಲೂ ಮಾತಾಡೋದಕ್ಕೆ ನಮ್ಮ ಮಂಜು ಅವರು ಹೇಳ್ತಾಯಿದ್ರು, ಪಾಪ ಏನಾದರೂ ಒಂಚೂರು ರಾಜಿ ಮಾಡೋಣ ಅಂತ. ರಾಜಿ ಮಾಡಲಿಕ್ಕೆ ಈಗಾಗಲೇ ಬಹಳ ನಾವು ರಮೇಶ್ ಅವರೊಟ್ಟಿಗೂ ಮಾತಾಡಿದ್ವಿ, ಇವೆಲ್ಲ ಬೇಡಪ್ಪ ಅಂತ. ನಮ್ಮ ಜನಪ್ರಿಯ ಶಾಸಕರಾದಂಥ ಸುಬ್ಬಾರೆಡ್ಡಿಯವರು ಕೂಡ ಇದರ ಬಗ್ಗೆ ಬಹಳ ಕಾಳಜಿಯನ್ನು ಕೂಡ ತೆಗೆದುಕೊಂಡಿದ್ದರು. ಅಧಿಕಾರ ಯಾವತ್ತೂ ಪಿಎಲ್ಡಿ ಬ್ಯಾಂಕ್ ಅಧಿಕಾರ ಅದೇನು ದೊಡ್ಡ ಇದರ ವಿಚಾರ ಅಲ್ಲ. ಅದಕ್ಕಿಂತ ನಮ್ಮ ತಾಲ್ಲೂಕಿನಲ್ಲಿ ಇಬ್ಬರ ಸ್ನೇಹಿತರ ಒಡಂಬಡಿಕೆ ಮತ್ತು ಸ್ನೇಹ ಮಿಲನ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗ್ತದೆ. ಅಧಿಕಾರಕ್ಕಿಂತ
ನಾವು ನಮ್ಮ ಜನಪ್ರಿಯ ಶಾಸಕರ ಸೂಚನೆಯ ಮೇರೆಗೆ ನಾವು ಕೆಲಸ ಮಾಡ್ತೀವಿ ಅನ್ನೋ ಸಂದೇಶವನ್ನು ನಮ್ಮ ಇಬ್ಬರು ಮುಖಂಡರು ಕೂಡ ಈಗ ನಿಮಗೆ ತಿಳಿಸಲಿದ್ದಾರೆ. ನಾವು 2025 ಸಾಲಿನಲ್ಲಿ ಒಂದು ಎಲೆಕ್ಷನ್ ನಡೀತು PLD ಬ್ಯಾಂಕ್ಗೆ. ಅದರಲ್ಲಿ ಒಂದೇ ಪಕ್ಷದಿಂದ ಇಬ್ಬರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಇದಾಯಿತು. ಆ ಸಮಯದಲ್ಲಿ ವೈಮನಸ್ಸಿನಿಂದ ಒಬ್ಬರಿಗೊಬ್ಬರು ಪರಸ್ಪರ ಹೊಂದಾಣಿಕೆ ಆಗದೆ ಅದರಲ್ಲಿ ಕೆಲವು ಕೈವಾಡಗಳ ಮುಖಾಂತರ ತೊಂದರೆ ಆಯಿತು. ಅದರಿಂದ ಕೋರ್ಟಿಂದ ಕೆಲವು ಓಟ್ ತಂದು ಇದಾಗಿದ್ದೀವಂತ ಅವರು, ನಾವು ಗೆದ್ದಿದ್ದೀವಂತ ಇದರ ಮುಖಾಂತರನೇ ಕೋರ್ಟ್ ಮುಖೇನ ಕೇಸು ದಾವೆಗಳಿಗೆ ಹೋಗಬೇಕಾಯಿತು. ಪ್ರತಿ ವಿಚಾರದಲ್ಲೂ ಪ್ರತಿ ಹಂತದಲ್ಲೂ ಒಬ್ಬರ ಮೇಲೆ ಒಬ್ರು ಇದು ಮಾಡ್ಕೊತ ಹೋಗ್ತಾಯಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಕೆಟ್ಟ ಹೆಸರು. ಒಂದೇ ಪಕ್ಷದವರು ಈ ಥರ ಮಾಡ್ತಿದ್ದಾರೆ ಅಂದರೆ ತಾಲೂಕಿನಲ್ಲಿ ಇಡೀ ಜನತೆ ಅಚ್ಚರಿಗೊಳಗಾಗಿದ್ದಾರೆ. ಅದರಿಂದ ಯಾರಿಗೇ ಆಗಲಿ ಗೊಂದಲಗಳು ಬೇಡ, ನಮ್ಮ ಕಾಂಗ್ರೆಸ್ ಪಾರ್ಟಿ ಗಟ್ಟಿಮುಟ್ಟಾಗಿದೆ. ಈ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಅಚ್ಚುಕಟ್ಟಾಗಿ ನಡಿಬೇಕು, ನಾವೆಲ್ಲ ಒಂದೇ ಅಂತ ತೀರ್ಮಾನ ಭಾವಿಸ್ಕೊಂಡು ಏನು ನಮ್ಮ ಹಿರಿಯರು ಇವತ್ತು ನಮ್ಮ ಬೋರ್ಡ್ ಡೈರೆಕ್ಟರ್ಗಳಾಗಿರುವಂಥ ಆನಂದ್ ರೆಡ್ಡಿ ಅವರು, ಲಕ್ಷ್ಮೀನಾರಾಯಣನವರು, ಅಮರನಾರಾಯಣ ರೆಡ್ಡಿ ಅವರು ಹಾಗೂ ನಮ್ಮ ಮುಖಂಡರಾದ ಕೃಷ್ಣೇಗೌಡನವರು ಹಾಗೂ ಇತರೆ ಗಣ್ಯಮಾನ್ಯರೆಲ್ಲ ಸೇರಿ ಇದೆಲ್ಲ ಮಾಡೋದು ಬೇಡ, ಹೊಂದಾಣಿಕೆಯಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿ ಇವಾಗ ಒಂದು ವರ್ಷ 2 ತಿಂಗಳು ನೀವು ಅಧಿಕಾರ ವಹಿಸಿದ್ದೀರಾ. ಇವಾಗ ಸದ್ಯದಲ್ಲಿ ಒಂದು 4 ವರ್ಷಕ್ಕೆ ಅದರಲ್ಲಿ 2 ಭಾಗ ಮಾಡಿ ಪ್ರಭಾವತಮ್ಮ ಅವ್ರಿಗೆ 2 ವರ್ಷ 3 ತಿಂಗಳ ಇದು ಮಾಡಿ ಮತ್ತು ಅವ್ರನ್ನ ರಾಜೀನಾಮೆ ಕೊಡಿಸಿ ನಿಮ್ಮನ್ನು ಕೋಪ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಒಪ್ಪಿಸಿದ್ದಾರೆ. ಇದಕ್ಕೆ ನಾವು ಒಪ್ಕೊಂಡಿದ್ವಿ, ಅದಕ್ಕೆ ನಮ್ಮ ರಮೇಶ್ನವರು ಒಪ್ಕೊಂಡಿದ್ದಾರೆ. ಇಬ್ಬರು ಒಪ್ಕೊಂಡು ಈ ಒಂದು ವೇದಿಕೆಯಲ್ಲಿ ಇದು ಮಾಡೋಕ್ಕೆ ಮುಂದೆ ಬಂದಿದ್ದೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.